It's going to be very good tourer for sure, especially ಈ ಪ್ರೈಸ್ ಪಾಯಿಂಟ್ ಅಲ್ಲಿ. ಹೊಸ ಅಪ್ಡೇಟೆಡ್ SD ಅಡ್ವೆಂಚರ್ ಇವತ್ತು ಬ್ಯಾಂಗ್ಳೂರಲ್ಲಿರುವಂಥ ಸಫೀನಾ ಮೋಟರ್ಸ್ ಅಲ್ಲಿ ಲಾಂಚ್ ಆಗಿದೆ. ಲಿಟ್ರಲಿ ಜಸ್ಟ್ ಫ್ರಂಟ್ ರಿಯರ್ ಅಲ್ಲಿ ಹೆಡ್ ಲ್ಯಾಂಪ್ಸ್ನೇ ಚೇಂಜ್ ಮಾಡಿ ಗಾಡಿಯ ಓವರ್ ಆಲ್ ಲುಕ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಪೆಷಲಿ ಈ ಎಸಿಮೆಟ್ರಿಕಲ್ ಹೆಡ್ ಲ್ಯಾಂಪ್ಸ್ ಏನಿದೆ, ಸ್ಪೆಷಲಿ ಹಳೆ BMW S1000RR 1250 GSL ಬರ್ತಾ ಇತ್ತು. ಇಟ್ ವಾಸ್ ವೆರಿ ಗುಡ್ ಲುಕ್, ಒಂಥರ ಯೂನಿಕ್ ಲುಕ್ನ ಕೊಡ್ತಾ ಇತ್ತು. ಸ್ಪೆಷಲಿ ಈ ಸೆಗ್ಮೆಂಟ್ ಅರೌಂಡ್ ಅಂಡರ್ 3 lakh ರೂಪಾಯಿ ಗಾಡಿಯಲ್ಲಿ ಈ ಥರ ಲುಕ್ ಕೊಟ್ಟಿರೋದು ಅಡ್ವೆಂಚರ್ ಗಾಡಿಗೆ ವೆರಿ ನೈಸ್. ಎಸ್ಪೆಷಲಿ ನಮಗೆ ಹಳೆ ಹೆಡ್ ಲ್ಯಾಂಪ್ಗಿಂತ ಇನ್ನು ಸ್ವಲ್ಪ ಚಿಕ್ಕದಾಗಿದೆ ಈ ಮೈನ್ ಹೆಡ್ ಲ್ಯಾಂಪ್, ಬಟ್ ನಮಗೆ ಹೊಸದಾಗಿ ಪ್ರೊಜೆಕ್ಟರ್ ಹೈ ಬೀಮ್ ಸೆಟಪ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಮಗೆ ವೈಡ್ ಆದಂಥ ಹೈ ಬೀಮ್ ಬರುತ್ತೆ, ಸೊ ಟೂರಿಂಗ್ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ. ಸೊ ನಮಗೆ ಇದಕ್ಕೆ ಗಾರ್ಡ್ ಆಗಿ ಕೊಟ್ಟಿದ್ದಾರೆ. ವಿಂಡ್ ಸ್ಕ್ರೀನ್ನ ಕಂಪ್ಲೀಟ್ಲಿ ರಿವೈಸ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಬ್ಲ್ಯಾಕ್ ಔಟ್ ಫಿನಿಶ್ ಕೊಟ್ಟು ಇಲ್ಲಿ SD ಲೋಗೋ ಇದೆ, ಬಟ್ ಸ್ವಲ್ಪ ಟಾಲ್ ಆಗಿ ನಿಮಗೆ ವಿಂಡ್ ಬಫೆಟಿಂಗ್ನ ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ. ವೆರಿ ನೈಸ್. ಆ್ಯಂಡ್ ಈವನ್ ಬೀಕ್ನ ಕೂಡ ಎಕ್ಸ್ಟೆಂಡ್ ಮಾಡಿ ಕಂಪ್ಲೀಟ್ ಫ್ರಂಟ್ ಲುಕ್ನ ಚೇಂಜ್ ಮಾಡಿಬಿಟ್ರೆ. ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇದೆ, ಡ್ಯುಯಲ್ ಚಾನಲ್ ABS ಇರುವಂಥ 320mm ಡಿಸ್ಕ್ ಬ್ರೇಕ್ ಇದೆ, ಬಟ್ ಇಟ್ಸ್ ನಾಟ್ ಸ್ವಿಚಬಲ್. ಬಟ್ ಮೇನ್ ಥಿಂಗ್ ಏನಂದರೆ ಈ ನಾಬಿ ಟೈರ್ಸ್ 21 ಇಂಚ್ ಸೆಟಪ್ ಜೊತೆ ಬರುತ್ತೆ. ಇದು ಸ್ಪೋಕ್ ವೀಲ್ಸ್, ಸೊ ಟ್ಯೂಬ್ ಟೈರ್ಸೇ ಸಿಗೋದು. ಹೋದ ವರ್ಷ ಅಪ್ಡೇಟಲ್ಲಿ 334cc ಇಂಜಿನ್ನ ಇಂಟ್ರಡ್ಯೂಸ್ ಮಾಡಿದ್ರು. ವೆರಿ ರಿಫೈನ್ಡ್, ವೆರಿ ರಿಲಯಬಲ್ ಇಂಜಿನ್. ಅದ್ರ ಜೊತೆಗೆ ಈಗ EBD2 ಕಂಪ್ಲೈಂಟ್, ಸೊ E20 ಫ್ಯೂಯಲ್ ಜೊತೆನೂ ವರ್ಕ್ ಆಗುತ್ತೆ, ಯಾವುದೇ ರೀತಿಯಾದ ಇಶ್ಯೂಸ್ ಇರೋದಿಲ್ಲ. ಇದರಲ್ಲಿ ಪವರ್ ಬಗ್ಗೆ ಬಂದರೆ ಆಲ್ಮೋಸ್ಟ್ 30 bhp, ಆಲ್ಮೋಸ್ಟ್ 30 Nm ಆಫ್ ಟಾರ್ಕ್ ಇದೆ. ಸೊ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಪವರ್. ಹಾಗೆ ನಮಗೆ ಆಫ್ ರೋಡ್ ಮಾಡೋವಾಗ ಯಾವ ಥರ ಟಾರ್ಕಿ ನೇಚರ್ ಇದೆ, ಸೊ ಅದೆಲ್ಲ ಬ್ಯಾಲೆನ್ಸ್ ಆಗಿದೆ. ಹಳೆ ಗಾಡಿಯಲ್ಲಿರುವಂಥ ರಿಲಯಬಿಲಿಟಿ ಇಶ್ಯೂಸ್ ಯಾವುದೇ ರೀತಿಯಾದ ಇಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ ತುಂಬ ಜನ ಲಾಸ್ಟ್ ಇಯರ್ ಅಪ್ಡೇಟೆಡ್ ಮಾಡೆಲ್ನ ತೊಗೊಂಡಿದ್ದಾರೆ, ಸೊ ದೇ ಆರ್ ವೆರಿ ಹ್ಯಾಪಿ. ನಮಗೆ ಫಿನ್ಸ್ನ ನೋಡ್ಬೋದು, ಏರ್ ಕೂಲಿಂಗ್ ಇದೆ, ಬಟ್ ಪ್ರಾಪರ್ ಲಿಕ್ವಿಡ್ ಕೂಲಿಂಗ್ ಸೆಟಪ್, ಸೊ ನಿಮಗೆ ಯಾವುದೇ ರೀತಿಯಾದ ಹೀಟಿಂಗ್ ಇಶ್ಯೂ ಇರೋದಿಲ್ಲ. ಜೊತೆಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸೊ ಲುಕ್ಸ್ ವೆರಿ ನೈಸ್. ಎಸ್ಪೆಷಲಿ ಈ ಬ್ಲ್ಯಾಕ್ ಕಲರ್ ಥೀಮಲ್ಲಿ ಲುಕ್ಸ್ ವೆರಿ ನೈಸ್. ಈಗ ಪ್ರೈಸ್ ಪಾಯಿಂಟ್ ಬಂದು ಬೆಂಗಳೂರಲ್ಲಿ 7,17,000 ಎಕ್ಸ್ ಶೋರೂಮ್ ಇದೆ. ಆನ್ ರೋಡ್ ಅಂಡರ್ 3 lakh ರೂಪೀಸ್. ವೆರಿ ನೈಸ್. ಬಟ್ ಕರೆಕ್ಟ್ ಆನ್ ರೋಡ್ ಡಿಪೆಂಡಿಂಗ್ ಆನ್ ದ ನೀವು ಯಾವ ಕಲರ್ ತೊಗೊತಿದ್ದೀರಾ ಅದ್ರ ಮೇಲೆ ವೇರಿ ಆಗುತ್ತೆ. ಸೊ ಟ್ಯಾಂಕ್ ಕೆಪಾಸಿಟಿ ರೀಸನಬಲ್, ಐ ಥಿಂಕ್ ಪರ್ಫೆಕ್ಟ್ ಫಾರ್ ಟೂರಿಂಗ್, 15.5 ಲೀಟರ್ಸ್. ಆ್ಯಂಡ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೈಲೇಜಲ್ಲಿ ಈ ಗಾಡಿಯಲ್ಲಿ ಆರಾಮಾಗಿ 33-34 kmpl ಬಂದೇ ಬರುತ್ತೆ. ಬಿಕಾಸ್ ನಾನು ಈ ಗಾಡಿನ ಸೌತ್ ಇಂಡಿಯಾದಲ್ಲಿ ಓಡಿಸಿದ್ದೀನಿ. ಆಲ್ಮೋಸ್ಟ್ ಪಾಂಡಿಚೇರಿ, ರಾಮೇಶ್ವರಂ ಹೋಗಿ, ಆ್ಯಂಡ್ ಮೇಜರ್ ಲಾಂಗ್ ಡ್ರೈವ್ ಅಂದರೆ 15 ದಿನ ನಾನ್ ಸ್ಟಾಪ್ ಲದಾಖ್ ಎಂಟೈರ್ ಸರ್ಕಿಟ್ನ ಕವರ್ ಮಾಡಿದ್ದು ಇದೇ ಗಾಡಿಯಲ್ಲೇ. ಅದು ಫಸ್ಟ್ ಜನರೇಷನ್, ದಟ್ ವಾಸ್ ವೆರಿ ಗುಡ್. ಬಟ್ ಅದಕ್ಕಿಂತ ಇದು ಒಂದು ಪಾಲ್ ಚೆನ್ನಾಗಿ ಆಗ್ಬಿಟ್ಟಿದೆ. ಸೊ ಸೀಟ್ ಹೈಟ್ ಕಂಪೇರ್ ಮಾಡಿದ್ರೆ 815mm, ಪರ್ಫೆಕ್ಟ್ ಫಾರ್ ಇಂಡಿಯನ್ ರೈಡರ್ಸ್. ಯಾಕಂದರೆ ಈಗ ಅಬೌವ್ 3 lakh ಇರೋ ಅಡ್ವೆಂಚರ್ ಗಾಡಿಗಳು, ಹಿಮಾಲಯನ್ ಆಗಿರ್ಬೋದು, KTM ಆಗಿರ್ಬೋದು, ಸೀಟ್ ಹೈಟ್ ತುಂಬಾ ಜಾಸ್ತಿ ಇದೆ. ನಮಗೆ ಗ್ರೌಂಡ್ ಕ್ಲಿಯರೆನ್ಸಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗಲಿಲ್ಲ. 220mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೊ ಆಫ್ ರೋಡ್ ಮಾಡೋಗೂ ಪರ್ಫೆಕ್ಟ್. ಸ್ಪೆಷಲಿ ನಮ್ಮ ಬೆಂಗಳೂರು ರೋಡ್ಸೇ ಆಫ್ ರೋಡ್ ಥರನೇ ಇರುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಹ್ಯಾಂಡಲ್ ಬಾರ್ ಪೊಸಿಷನ್ ಅಪ್ರೈಟ್ ಆಗಿದೆ. ಫುಟ್ ಪೆಗ್ಸ್ ಪೊಸಿಷನ್ ಪ್ರಾಪರ್ ನ್ಯೂಟ್ರಲ್ ಪೊಸಿಷನ್. ಈವನ್ ಆಫ್ ರೋಡ್ ಪೆಗ್ಸ್ನು ಹಾಕೊಬಹುದು ರಬ್ಬರ್ ತೆಗೆದ್ರೆ. ವೆರಿ ನ್ಯೂಟ್ರಲ್ ಪೊಸಿಷನ್. ಮಿರರ್ ವಿಸಿಬಿಲಿಟಿನೂ ಚೆನ್ನಾಗಿದೆ. ಈಗ ಹೊಸದಾಗಿ ಅಪ್ಡೇಟ್ ಮಾಡಿರೋದ್ರಲ್ಲಿ ಪಿಲಿಯನ್ ಸೀಟ್ನ ಕೂಡ ರಿವೈಸ್ ಮಾಡಿದ್ದಾರೆ. ಸೊ ಪ್ಯಾಡಿಂಗ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಪಿಲಿಯನ್ ಕೂಡ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಒನ್ ಗುಡ್ ಥಿಂಗ್ ಏನಂದ್ರೆ SD ಅವರು ಈ ಗಾಡಿಯಲ್ಲಿ ಸ್ಟಾಕ್ ಆಗಿ ನಿಮಗೆ ಈಗೇನು ನೋಡ್ತಿದ್ರ ಗಾಡಿ ಕಂಪ್ಲೀಟ್ ಸ್ಟಾಕ್ ಆಗಿದೆ, ಬಟ್ ಟೂರಿಂಗ್ ಆಕ್ಸೆಸರೀಸ್ನ ಹಲವಾರು ತೊಗೊಬೋದು. ಸ್ಪೆಷಲಿ ರಿಯರ್ ಅಲ್ಲಿ ನಮಗೆ ಲೆಗೇಜ್ ಸೆಟಪ್ಗೆ, ಪ್ಯಾನಿಯರ್ಸ್, ಟಾಪ್ ಬಾಕ್ಸ್ಗೆ, ಟಾಪ್ ರ್ಯಾಕ್ ಇದೆಲ್ಲ ತೊಗೊಂಡ್ಮೇಲೆ ಈವನ್ ಜೆರಿ ಕ್ಯಾನ್ಸ್ ಇನ್ಸ್ಟಾಲ್ ಮಾಡೋಕ್ಕೂ ನಿಮಗೆ ಸೈಡಲ್ಲಿ ಸೈಡ್ ರ್ಯಾಕ್ ಅದನ್ನು ತೊಗೊಬೋದು, ಇನ್ಕ್ಲೂಡಿಂಗ್ ದ ಕ್ರಾಶ್ ಗಾರ್ಡ್. ಸೊ ಇದೆಲ್ಲ ಬರುತ್ತೆ. ಪ್ಲಸ್ ನಿಮಗೆ ಹೆಡ್ ಲ್ಯಾಂಪ್ ಗಾರ್ಡು, ನಕಲ್ ಗಾರ್ಡ್ಸು, ಸೊ ಇದೆಲ್ಲ ನೀವು ಅಡಿಷನಲ್ ಆಕ್ಸೆಸರಿ ಆಗಿ ಬ್ರ್ಯಾಂಡ್ ಕಡೆಯಿಂದಾನೇ ತೊಗೊಬೋದು. ದಟ್ ಈಸ್ ವೆರಿ ನೈಸ್. ಹಿಂದೆ ಬಂದರೆ ನಮಗೆ 18 ಇಂಚ್ ವೀಲ್ಸು, ಬಟ್ ಈಗ ಇಲ್ಲಿ ಸ್ವಲ್ಪ ಚಿಕ್ಕದಾದಂಥ ಡಿಸ್ಕ್ ಬ್ರೇಕ್. ಬಟ್ ಇದರಲ್ಲಿ ಅಂದರೆ ಡ್ಯುಯಲ್ ಚಾನಲ್ ABS, ಸ್ವಿಚಬಲ್ ABS. ಆ್ಯಂಡ್ ಈ ಗಾಡಿಯಲ್ಲಿ ನಮಗೆ ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಕೊಡ್ತಿದೆ. ಐ ಥಿಂಕ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಈವನ್ 3-3.5 ಲಕ್ಷ ಹಿಮಾಲಯನಲ್ಲೂ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಬಟ್ ಈ ಗಾಡಿಯಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಐ ಥಿಂಕ್ ದಟ್ಸ್ ಅ ಬಿಗ್ ಯೂಸಿಂಗ್ ಫ್ಯಾಕ್ಟರ್. ಬಿಕಾಸ್ ನಮ್ಮ ಇಂಡಿಯನ್ ರೋಡ್ ಟೆರೇನ್ಸ್ ಅಲ್ಲಿ ಸ್ಲಿಪ್ಪರಿ ರೋಡ್ಸು, ನೀರಿರುವಂಥದ್ದು ತುಂಬಾನೇ ಇದೆ. ಬಟ್ ಆಫ್ ರೋಡ್ ಮಾಡೋದು ಯು ಕ್ಯಾನ್ ಸ್ವಿಚ್ ಆಫ್ ದ ಟ್ರಾಕ್ಷನ್ ಕಂಟ್ರೋಲ್ ಈಸಿ. ಪ್ಲಸ್ ನಿಮಗೆ ಹಲವಾರು 3 ರೈಡಿಂಗ್ ಮೋಡ್ಸ್ ಕೂಡ ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಹಿಂದೆ ನಮಗೆ 18 ಇಂಚ್ ವೀಲ್ಸ್, ದೊಡ್ಡದಂತ 130 ಸೆಕ್ಷನ್ ಟೈರ್ ಬರ್ತಾ ಇದೆ. ಸೊ ನಮಗೆ ದೊಡ್ಡದಂತ ಗ್ರಾಬ್ ರೇಲ್ ಕೊಟ್ಟಿದ್ದಾರೆ. ಅಂಡ್ ಮೇನ್ ಆಗಿ ಹಿಂದೆನು ಮುಂದೆ ಯಾವ ತರ ಅಪ್ಡೇಟ್ ಮಾಡಿದಾರೋ ಹಿಂದೆನು ನಮಗೆ ಡ್ಯೂಯಲ್ ಟೇಲ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಲುಕ್ಸ್ ವೆರಿ ನೈಸ್. ಈವನ್ ಇಂಡಿಕೇಟರ್ಸ್ ಕೂಡ ಕಂಪ್ಲೀಟ್ LED ಸೆಟಪ್. ಸೊ ಓವರ್ ಆಲ್ ಲುಕ್ ವೆರಿ ನೈಸ್.
ಅದ್ರ ಜೊತೆಗೆ ರೈಡ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಏನಂದರೆ ಹೈವೇ ಸ್ಟೆಬಿಲಿಟಿ ಯಾವ ಥರ ಇದೆ. ಬಿಕಾಸ್ ಮೇಜರಾಗಿ 85-90% ಆಫ್ ದ ಟೈಮ್ ನಾವು ಇದನ್ನು ಹೈವೇಸಲ್ಲಿ ಓಡಿಸ್ತೀವಿ, ಪ್ರಾಪರ್ ಟೂರಿಂಗ್ ಗಾಡಿ ಥರ. ಈವೊಂದು ಇದು ಅಡ್ವೆಂಚರ್ ಅಂತ ಹೆಸರಿದ್ರೂ ತುಂಬ ಜನ ಟೂರಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದು. ಸೊ ಮೇನ್ ರಿಕ್ವೈರ್ಮೆಂಟ್ ಹೌ ಕಂಫರ್ಟೇಬಲ್ ಇಟ್ ಇಸ್, ಅದನ್ನ ರೋಡಲ್ಲಿ ನೋಡೋಣ. ಬಟ್ ಎಲ್ಲದಕ್ಕಿಂತ ಮೇನ್ ಆಗಿ ಈ ಗಾಡಿಯಲ್ಲಿ ನನಗೆ ಇಷ್ಟ ಆಗೋದು ಇದರ ಸಸ್ಪೆನ್ಷನ್. ವೆರಿ ಪ್ಲಸ್ ಸಸ್ಪೆನ್ಷನ್. ಈ ಒಂದು ಇದ್ರಲ್ಲಿ ನಾನ್ ಅಡ್ಜಸ್ಟಬಿಲಿಟಿ ಇದ್ರೂ ಲಿಂಕೇಜ್ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ವೆರಿ ಪ್ಲಶಿ. ಆಫ್ ರೋಡ್ ಮಾಡೋವಾಗೂ ಪರ್ಫೆಕ್ಟ್ ಆಗಿದೆ. ಬಟ್ ರೋಡಲ್ಲಿ ಓಡಿಸ್ಬೇಕಾದ್ರೂ ವೆರಿ ನೈಸ್, ವೆರಿ ಸ್ಟೇಬಲ್, ತುಂಬ ಶೇಕ್ ಆಗೋದಿಲ್ಲ ಕಾರ್ನರ್ ಮಾಡುವಾಗ. ಸೊ ಐ ರಿಯಲಿ ಲೈಕ್ ದಿ ಸಸ್ಪೆನ್ಷನ್. ಹಾಗೆ ಲಾಸ್ಟ್ ಇಯರ್ ಈ ಇಂಜಿನ್ ಅಪ್ಡೇಟ್ ಆಯ್ತಲ್ವಾ, ಹಾಗಿಂದ ಇನ್ನೂ ಹೀಟಿಂಗ್, ಓವರ್ ಆಲ್ ಟ್ರಾಫಿಕ್ ಅಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ. ತುಂಬ ಹೀಟ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹೀಟ್ ಡಿಸಿಪೇಷನ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಏನಂದ್ರೆ ತುಂಬ ಸ್ಲೀಕ್ ಮೋಟರ್ ಸೈಕಲ್. ಸೊ ನಿಮಗೆ ತುಂಬ ಇಂಟಿಮಿಡೇಟಿಂಗ್, ತುಂಬ ದೊಡ್ಡದಾಗ ಅನ್ಸೋದಿಲ್ಲ. ಹ್ಯಾಂಡ್ಲಿಂಗ್ ಅಂತೂ ವೆರಿ ನೈಸ್, ಸ್ಪೆಷಲಿ ದ ಸಿಟ್ಟಿಂಗ್ ಪೊಸಿಷನ್ ಇದೆಯಲ್ಲ. ಸೊ ವೆರಿ ಅಪ್ರೈಟ್ ರೈಡಿಂಗ್ ಪೊಸಿಷನ್. ಸೊ ಇದರಿಂದ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ, ಎಸ್ಪೆಷಲಿ ಲಾಂಗ್ ಡ್ರೈವ್ಸ್ ಅಲ್ಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಈವನ್ ಯೂ ಟರ್ನ್ ಮಾಡಬೇಕಾದ್ರೂ ವೆರಿ ನೈಸ್. ಬಟ್ 110-120 ಕಂಫರ್ಟೇಬಲ್ ಕ್ರೂಸ್ ಮಾಡ್ಬೋದು ನೀವು. ಅಟ್ ದ ಸೇಮ್ ಟೈಮ್ 140-150 ಟಾಪ್ ಸ್ಪೀಡ್ಸ್ ಎಲ್ಲ ಹೋಗುತ್ತೆ. ಸೊ ವೆರಿ ಗುಡ್ ಹೈವೇ ಕ್ರೂಸರ್ ಅಂತಾನೆ ಹೇಳ್ಬೇಕು ಈ ಗಾಡಿಯನ್ನು. ಲುಕ್ ಅಟ್ ದಟ್, ವೆರಿ ಸ್ಟೇಬಲ್, ವೆರಿ ಪೆಪ್ಪಿ ಇಂಜಿನ್. ಸಸ್ಪೆನ್ಷನ್ ಇಸ್ ವೆರಿ ನೈಸ್. ಆ್ಯಂಡ್ ಈಗ ಪಿಲಿಯನ್ ಸೀಟು ಅಪ್ಡೇಟ್ ಮಾಡಿರೋದ್ರಿಂದ ಇಟ್ಸ್ ಗೋನ್ ಬಿ ವೆರಿ ಗುಡ್ ಟೂರರ್ ಫಾರ್ ಶೂರ್. ಎಸ್ಪೆಷಲಿ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ವೆರಿ ಕಂಫರ್ಟಬಲ್. ನೋಡಿ, ಅಪ್ರೈಟ್ ಹ್ಯಾಂಡಲ್ ಬಾರ್ ಚೆನ್ನಾಗಿದೆ ಗುರು. ಐ ರಿಯಲಿ ಲೈಕ್ ದಿಸ್ ಬೈಕ್. ದ ವೇ ಇಟ್ ರೈಡ್ಸ್ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವನ್ ಎಕ್ಸಾಸ್ಟ್ ನೋಟು ಕೂಡ ಕೇಳಕ್ಕೆ ರೈಡ್ ಮಾಡುವಾಗ ಚೆನ್ನಾಗಿದೆ. ಆ್ಯಂಡ್ ಈ ಅಪ್ಡೇಟೆಡ್ ವಿಂಡ್ ಸ್ಕ್ರೀನ್ ಇಂದ ನಮಗೆ ವಿಂಡ್ ಬಫೆಟಿಂಗ್ ಈಗ ಇನ್ನೂ ಚೆನ್ನಾಗಿದೆ. ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ವೈಸು ಈ ಗಾಡಿಯಲ್ಲಿ ಏನು ಕಮ್ಮಿ ಇಲ್ಲ. ನಾನು ಹೇಳ್ದಂಗೆ 3 ರೈಡಿಂಗ್ ಮೋಡ್ಸ್ ಇದೆ: ರೋಡ್, ರೇನ್, ಆಫ್ ರೋಡ್. ಸೊ ಡಿಪೆಂಡಿಂಗ್ ಆನ್ ದ ಮೋಡ್ ನೀವು ಯಾವ್ದ್ರಲ್ಲಿ ಇದ್ರೂ ಅದರಲ್ಲಿ ಇಂಜಿನ್ ಮ್ಯಾಪಿಂಗ್ ಹಾಗೆ ಬ್ರೇಕಿಂಗ್ ವೇರಿ ಆಗುತ್ತೆ. ಬಟ್ ಓನ್ಲಿ ಆಫ್ ರೋಡ್ ಮೋಡಲ್ಲಿ ನೀವು ABS ಆಫ್ ಮಾಡ್ಕೊಬೋದು, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಬೋದು. ದಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ನೀವೆಲ್ಲರೂ ಗ್ರೇವಲ್ ರೋಡಲ್ಲಿ ಓಡಿಸಿದ್ದೀರಾ, ಸ್ವಲ್ಪ ರೋಡ್ ಕಚ್ಚಡವಾಗಿದೆ ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಳ್ಳಿಲ್ಲ, ABS ಆಫ್ ಮಾಡ್ಕೊಂಡು ಚೆನ್ನಾಗಿ ರೇರ್ ಬ್ರೇಕ್ನ ಸ್ಲೈಡ್ ಮಾಡ್ಕೊಬಹುದು. ಈವನ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಜಸ್ಟ್ ಬಟನ್ನ ಪ್ರೆಸ್ ಮಾಡ್ಕೊಂಡಿದ್ರೇನೆ ಆಫ್ ಆಗೋಗುತ್ತೆ. ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಹೋಗೋದು ಈಸಿ. ಆ್ಯಂಡ್ ಫೋನ್ ಕನೆಕ್ಟಿವಿಟಿ ಕೂಡ ಇದೆ, ನ್ಯಾವಿಗೇಷನ್ ಆಗ್ಬೋದು, ಕಾಲ್ಸ್ ಎಲ್ಲ. ಸೊ ಇದರಿಂದಾನೇ ಕನೆಕ್ಟ್ ಮಾಡ್ಕೋಬಹುದು. ಸೊ ಬಟನ್ಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ, ಸಿಮಿಲರ್ ಬಟನ್ಸ್ ಇದೆ. ಹೈ ಬೀಮ್, ಲೋ ಬೀಮ್ ಇಲ್ಲಿ ಕೊಟ್ಟಿದ್ದಾನೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ನಮಗೆ ಹಜಾರ್ಡ್ ಲೈಟ್ಸ್, ಸ್ಟಾಟಸ್ ಸ್ವಿಚ್ ಅಷ್ಟೇ ಇದೆ. ಡಿಸ್ಪ್ಲೇ ಹಾಗೆ ವಿಂಡ್ ಸ್ಕ್ರೀನ್ ಎರಡೂ ಟಿಲ್ಟ್ ಅಡ್ಜಸ್ಟಬಿಲಿಟಿ ಮಾಡ್ಕೊಬಹುದು. ಹೈಟ್ ಅಡ್ಜಸ್ಟಬಿಲಿಟಿ ಇಲ್ಲ, ಬಟ್ ಫ್ರಂಟ್ ಅಂಡ್ ಬ್ಯಾಕ್ವರ್ಡ್ ಸ್ವಲ್ಪ ಅಡ್ಜಸ್ಟಬಿಲಿಟಿ ಆಗುತ್ತೆ. ಸೊ ಆಫ್ ರೋಡ್ ಮಾಡ್ಬೇಕಾದ್ರೆ ನಮಗೆ ವಿಸಿಬಿಲಿಟಿ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಟೂರಿಂಗ್ ಮಾಡ್ಬೇಕಾದ್ರೆ ಚಾರ್ಜಿಂಗ್ ಮಾಡ್ಕೊಳ್ಳೋದು ಇನ್ನೂ ಈಸಿ. ಬಿಕಾಸ್ ಓನ್ಲಿ ಬೈಕ್ ಇನ್ ದ ಸೆಗ್ಮೆಂಟ್ ನಿಮಗೆ ಡ್ಯೂಯಲ್ ಪೋರ್ಟ್ ಸಿಗ್ತಾ ಇದೆ. USB-C, USB-A 2 ಪೋರ್ಟು ಸಿಗ್ತಾ ಇದೆ. ಸೊ ಈಸಿ ಚಾರ್ಜಿಂಗ್, ವೆರಿ ಗುಡ್ ಟೂರಿಂಗ್ ಬೈಕ್. ಬಟ್ ಪ್ರದೀಪ್ ಅವರೇ, ಸರ್ವಿಸ್ ಯಾವ ತರ ಇದೆ, ಓವರ್ ಆಲ್ ವಾರಂಟಿ ಯಾವ ತರ ಇದೆ? ಸೊ ಈ ಗಾಡಿಯಲ್ಲಿ ನಿಮಗೆ 4 years 50,000 kilometers ವಾರಂಟಿ ಸಿಗ್ತಾ ಇದೆ. ಸ್ಟ್ಯಾಂಡರ್ಡ್ ಆಗಿ ನೀವು ಎಕ್ಸ್ಟೆಂಡೆಡ್ ವಾರಂಟಿನೂ ಆಪ್ಟ್ ಮಾಡ್ಕೊಬಹುದು. ಆ್ಯಂಡ್ RSI ಆಪ್ಷನ್ಸ್ ಎಲ್ಲಾನು ಇದೆ. ಆ್ಯಂಡ್ ದೇರ್ ವೇರ್ ಸಮ್ ಇಶ್ಯೂಸ್, ಎಸ್ಪೆಷಲಿ ಫಸ್ಟ್ ಜನರೇಷನ್ ಗಾಡಿಯಲ್ಲಿ ಸರ್ವಿಸ್ ಆಗಿರ್ಬೋದು, ಫಿಟ್ ಅಂಡ್ ಫಿನಿಶ್ ಆಗಿರ್ಬೋದು, ರಿಲಯಬಿಲಿಟಿಯಲ್ಲಿ ಸ್ವಲ್ಪ ಕ್ವೆಶನ್ ಮಾರ್ಕ್ ಇತ್ತು. All these issues are sorted from the brand and feedback customers ಕಡೆಯಿಂದನೂ ಇದೇ ಥರನೇ ಇದೆ. ಆ್ಯಂಡ್ ಸರ್ವಿಸಿಂಗ್ ಈಗ ಶೋರೂಮ್ಸ್ ಆಲ್ ಓವರ್ ದ ಬ್ಯಾಂಗ್ಳೂರ್ ಎಲ್ಲ ಕಡೆನೂ ಇದೆ. ಆ್ಯಂಡ್ ಈವನ್ ಇನ್ಫ್ಯಾಂಟ್ರಿ ರೋಡಲ್ಲಿರುವಂಥ ಈ ಶೋರೂಮಲ್ಲೂ ನಿಮಗೆ ಪ್ರಾಪರ್ ಸರ್ವಿಸ್ ನೆಟ್ವರ್ಕ್ ಇದೆ. ಐ ಥಿಂಕ್ ಓವರ್ ಆಲ್ ಪರ್ಫೆಕ್ಟ್ ಬೈಕ್. ಬಿಕಾಸ್ ಅರೌಂಡ್ 2 to 3 lakh rupeesಲ್ಲಿ ನಿಮಗೆ ಬೇರೆ ಯಾವುದು ಅಡ್ವೆಂಚರ್ ಬೈಕ್ ಇಲ್ಲ. ಬಿಕಾಸ್ ಎಕ್ಸ್ ಶೋರೂಮ್ ಪ್ರೈಸೇ ನಿಮಗೆ ಹಿಮಾಲಯನ್ ಇಲ್ಲ KTMದು ಅಬೌವ್ 3 lakh, 3.5, 3.6 lakhs ಹೋಗ್ತಾ ಇದೆ. ಸೊ ಆನ್ ರೋಡ್ ಅರೌಂಡ್ 4.5-5 ಲಕ್ಷವರೆಗೂ ಹೋಗ್ತಾ ಇದೆ ಅದರ ಆನ್ ರೋಡ್. ಬಟ್ ಈ ಗಾಡಿಯ ಆನ್ ರೋಡ್ ಈ ಕಲರ್ ಆಪ್ಷನ್ ಅಲ್ಲಿ ಅಂಡರ್ 3 lakh rupees, ಪರ್ಫೆಕ್ಟ್ ವ್ಯಾಲ್ಯೂ ಫಾರ್ ಮನಿ. ಅಟ್ ದ ಸೇಮ್ ಟೈಮ್ ಮೋರ್ ಫನ್ ಬೈಕ್ ಅಂತ ಹೇಳಬೇಕು. ಸೊ ಹೋಪ್ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕವರ್ ಮಾಡಿದ್ದೀನಿ ಅನ್ಕೊಂತೀನಿ. ಬಟ್ ವಿಡಿಯೋ ಕ್ಲೋಸ್ ಮಾಡೋಕ್ಕೂ ಮುಂಚೆ ಎಕ್ಸಾಸ್ಟ್ ನೋಟ್ನ ಕೇಳಿಸ್ಕೋಣ. ಈ ಅಪ್ಡೇಟಲ್ಲಿ ಎಕ್ಸಾಸ್ಟಲ್ಲೂ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ಆ್ಯಂಡ್ ಏನೇ ಪ್ರಶ್ನೆ ಇದ್ರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಡೆಫಿನೆಟ್ಲಿ ಶೋರೂಮ್ ಡೀಟೇಲ್ಸ್ನ ಚೆಕ್ಔಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.